ಕೋತಿ ತುಂಬಾ ತಲೆಹರಟೆ ಕೆಲಸ ಮಾಡ್ತಾ ಇದ್ದ. ಅವನ್ ತಲೆಹರಟೆ ಕೆಲಸದಿಂದ ಕಾಡಲ್ಲಿದ್ದಂಥ ಬೇರೆ ಪ್ರಾಣಿಗಳಿಗೆಲ್ಲ ತುಂಬಾ ತೊಂದರೆಗಳಾಗ್ತಾ ಇತ್ತು. ಹೀಗಿರುವಾಗ ಒಂದು ದಿನ ಕಾಡಲ್ಲಿ ಮರ ಕಡಿಯೋದಕ್ಕೆ ಜನಗಳು ಬಂದ್ರು. ಅವರು ಕಾಡಲ್ಲಿ ಒಂದು ಕಡೆಯಿಂದ ಮರಗಳನ್ನ ಕಡಿಯೋದಕ್ಕೆ ಶುರು ಮಾಡಿದ್ರು. ತಮ್ಮ ನೂಲ, ಕಾಡಿಗೆ ಮರ ಕತ್ತರಿಸೋರು ಬಂದಿದ್ದಾರೆ ಅನಿಸುತ್ತೆ. ನೀನು ಆ ಕಡೆ ಎಲ್ಲ ಹೋಗಬೇಡ, ಅರ್ಥ ಆಯ್ತಾ? ನೀನೇನಾದರೂ ಅವ್ರ ಕಣ್ಣಿಗೆ ಬಿದ್ದರೆ ದೊಡ್ಡ ಅಪಾಯ ಆಗುತ್ತೆ. ಸರಿ, ನಾನು ನೋಡ್ಕೊಳ್ತೀನಿ. ಹಾಗಾದ್ರೆ ಮೊದಲು ಆ ಜಾಗಕ್ಕೆ ಹೋಗಿ ನೋಡಿ, ಆಮೇಲೆ ತಾನೇ ನಮ್ಮ ಕೆಲಸ ಪ್ರಾರಂಭಿಸೋದು. ಮರವನ್ನು ಹೇಗೆ ಕಡಿತಾನಂತ ಇದುವರೆಗೂ ನಾನು ನೋಡೇ ಇಲ್ವೇ. ತಮ್ಮ, ನಾನು ಹೇಳೋದನ್ನು ಕೇಳು. ಅಲ್ಲಿ ಹೋಗಿ ನಿನ್ನ ಪೌರುಷತ್ವನ ತೋರಿಸ್ಬೇಡ. ಸ್ವಲ್ಪ ಕೂಡ ತಡ ಮಾಡದೆ ಈ ತುಂಟ ಕೋತಿ ಆ ಜಾಗಕ್ಕೆ ಹೋಗಿ ಸೇರ್ದ. ಆ ಸಮಯ ಮರ ಕಡಿಯೋರು ಯಾರು ಅಲ್ಲಿರ್ಲಿಲ್ಲ. ಅವ್ರ ಕೆಲ್ಸನೆಲ್ಲ ಮುಗಿಸ್ಕೊಂಡು ಅವರು ವಿಶ್ರಾಂತಿ ಪಡಿತಾ ಇದ್ರು. ಅಲ್ಲಿಗೆ ಹೋದಂತ ಈ ತುಂಟ ಕೋತಿ ಮರ ಕಡಿಯೋರ ಆಯುಧನ ಕೈಯಲ್ಲಿ ಹಿಡ್ಕೊಂಡ. ಒಂದೊಂದು ಗಿಡವನ್ನು ಕೂಡ ಕಡಿಯೋದಕ್ಕೆ ಶುರು ಮಾಡ್ದ. ಕಡೆಯಲ್ಲಿ ಈ ತುಂಟ ಕೋತಿಗೂ ಕೂಡ ಅದೇ ನಡೀತು. ಹಾಗೆ ಅಹಂಕಾರಿಯಾಗಿ ತುಂಟನಾಗಿ ಇದ್ದಂತಹ ಆ ಕೋತಿ ತನ್ನ ಬಾಲವನ್ನ ಕಳ್ಕೊಳ್ಬೇಕಾಯ್ತು. ಈ ಕೋತಿ ಸಪ್ಪಿ ಮುಖ ನೋಡ್ತಾ ಇದ್ದೀರಾ? ಬಾಲ ಇಲ್ದೇ ಇರುವಂತಹ ಈ ಕೋತಿನ ಕಾಡಲ್ಲಿದ್ದಂತಹ ಬೇರೆ ಪ್ರಾಣಿಗಳೆಲ್ಲ ರೇಗ್ಸೋದಕ್ ಶುರು ಮಾಡಿದ್ರು. ಈ ತುಂಟ ಕೋತಿಗೆ ತುಂಬಾ ಬೇಜಾರಾಗಿ ಹೋಯ್ತು. ಅವನು ಒಂದು ದೊಡ್ಡ ಮರದ ಮೇಲೆ ಹೋಗಿ ಕೂತ್ಕೊಂಡ. ಆಗಷ್ಟೇ ಆ ಮರದಲ್ಲಿದ್ದಂಥ ಒಂದು ತೂತಿನೊಳಗೆ ಏನೋ ಫಳಫಳ ಅಂತ ಹೊಳಿತಿರೋದನ್ನ ನೋಡ್ದ. ಆಹಾ, ಏನಿದು ವಿಚಿತ್ರವಾಗಿದೆಯಲ್ಲ. ಬಾಲ ಇಲ್ಲದ ನನಗೆ ದೇವರು ಕೊಟ್ಟ ವರ ಇದ್ದಂಗಿದೆ. ನನಗೆ ಏನಾದರೂ ಆಗಲಿ, ಇದು ನಾನೇ ಇಟ್ಕೊಳ್ತೀನಿ. ಭಯ ಪಡಬೇಡಿ, ನಾನು ನಿನಗೆ ತೊಂದರೆ ಕೊಡೋದಿಲ್ಲ. ನಿನಗೆ ಸಹಾಯ ಮಾಡಬೇಕು ಅಂತಾನೆ ನಾನು ಬಂದಿರೋದು. ನನಗೆ ಸಹಾಯ ಮಾಡೋದಕ್ಕ? ಅದು ಹೇಗೆ? ಹೌದು, ನಾನು ನಿನ್ನ ಎಲ್ಲ ಆಸೆಗಳನ್ನ ಈಡೇರಿಸ್ತೀನಿ. ನನ್ನ ಎಲ್ಲ ಆಸೆಗಳನ್ನ? ನಿನಗೆ ಯಾವುದೇ ಆಸೆ ಇದ್ರೂ ಕೂಡ ಅದನ್ನ ನಾನು ನೆರವೇರಿಸ್ತೀನಿ. ಆದ್ರೆ 3 ವರಗಳನ್ನ ಮಾತ್ರ ನೀನ್ ಕೇಳಬೇಕು. ಇವತ್ತು ನನಗೆ ಅದೃಷ್ಟನೇ. 3 ವರಗಳನ್ನ ಇವ್ರ ಹತ್ರ ತಗೊಂಡ್ಬಿಡ್ಬೇಕು. ಆಮೇಲೆ ಈ ಕಾಡಲ್ಲಿ ನಾನೊಬ್ಬನೇ ರಾಜಂತರ ತಿರುಗಾಡ್ತಾ ಇರಬೇಕು. ಮೊದಲು ಈ ತುಂಡಾಗಿರೋ ಬಾಲವನ್ನು ಇವ್ರ ಹತ್ರ ಕೇಳಬೇಕು. ನನಗೆ ತುಂಡೋಗಿರುವಂತ ನನ್ನ ಬಾಲ ಬೇಕು. ಮೊದಲು ಆ ವರ ಕೊಡು ನೋಡೋಣ. ಓ, ಅದಕ್ಕೇನು, ಈ ಕೂಡಲೇ ಮಾಡ್ತೀನಿ. ತಗೋ ನಿನ್ನ ಬಾಲ, ಎತ್ಕೋ. ಏನಪ್ಪ ನೀನು ತಮಾಷೆ ಮಾಡ್ತೀಯಾ? ನಾನು ಕೇಳಿದ್ದು ಬಾಲ ಮೊದಲಂತೆ ನನ್ನ ದೇಹಕ್ಕಿರಬೇಕು. ಓ, ಅಷ್ಟೇನಾ ವಿಷಯ? ದೇಹಕ್ಕೆ ತಾನೇ ಇಟ್ಬಿಡೋಣ. ಈಗ ನೋಡು, ತಗೋ. ಅಯ್ಯಯ್ಯ, ಭೂತ, ಏನ್ ಮಾಡಿದೆ ನನಗೆ? ಬಾಲ ಎಲ್ಲಾದ್ರೂ ಹೊಟ್ಟೆಲ್ ಹುಟ್ಟುತ್ತಾ? ಬೇರೆ ಎಲ್ಲಿಡ್ಬೇಕು? ಅಯ್ಯಯ್ಯೋ, ಬಾಲ ಎಲ್ಲಿರುತ್ತೆ ಅಂತ ಪೆಡಂಬೂತಿ ತರ ಇದೆಯಲ್ಲ ನೀನು. ಗೊತ್ತಿಲ್ಲ ಅಪ್ಪ ನನಗೆ ಬಾಲ ಇಲ್ವಲ್ಲ.
ಇಲ್ಲಿ ನೋಡು, ಅದು ಇಲ್ಲಿರುತ್ತೆ. ಏನು ನಿನ್ಗೆ ಅರ್ಥ ಆಯ್ತಾ? ಓ ಅಷ್ಟೇನೇನಾ? ಇಂದ ತಗೋ ಇವಾಗ. ಹೋ ನನ್ನ ಬಾಲ ನನಗೆ ಮತ್ತೆ ಬಂದ್ಬಿಡ್ತು. ಹೇ ಭೂತವೇ, ಇನ್ನು ಉಳಿದಿರುವ 2 ವರಗಳನ್ನು ಕೊಟ್ಬಿಡ್ತೀಯಾ? ನಿನಗೆ ನಾನು 3 ವರಗಳನ್ನು ಕೊಟ್ಟುಬಿಟ್ಟೆ. ಆ? ಹೇಗೆ? ಇದುವರೆಗೂ 1 ವರನೇ ಪೂರ್ತಿ ಆಗಿರೋದು. ಬಾಲ ತಂದು ಕೊಟ್ಟಿದ್ದು ಅದು ಮೊದಲನೇ ವರ. ಬಾಲವನ್ನ ದೇಹಕ್ಕೆ ಅಂಟಿಸೋಕೆ ಹೇಳಿದ್ದು 2ನೇ ವರ. ಬಾಲವನ್ನ ಮತ್ತೆ ಮೊದಲನೇ ಸ್ಥಿತಿಗೆ ತಂದುಕೊಟ್ನಲ್ಲ, ಅದು 3ನೇ ವರ. ಆ? ಏನಯ್ಯ ಇದು? ನಾನು ಕೇಳಿದ್ದೊಂದು ಇಲ್ಲಿ ನಡೀತಾ ಇರೋದು ಒಂಥರ ಇದೆಯೇ? ಏ ಮುಟ್ಟಾಳ, ಬುದ್ಧಿ ಇಲ್ದಿರೋ ಕೋತಿಯೇ, ನಿನಗೀಗ ಬಾಲ ಮಾತ್ರ ವಾಪಸ್ ಸಿಕ್ತಲ್ಲ, ಅದೇ ದೊಡ್ಡ ಅದೃಷ್ಟ ಅಂತ ಅನ್ಕೊಂಡು ಸಂತೋಷ ಪಡು. ಇನ್ಮೇಲಾದ್ರೂ ಯಾರಿಗೂ ತೊಂದರೆ ಕೊಡಬೇಡ ನೀನು. ನಾನು ಹೇಳಿದ ಅರ್ಥ ಆಯ್ತಾ? ಅದಾದ ನಂತರ ಯಾವತ್ತೂ ಅವನು ಬೇರೆ ಪ್ರಾಣಿಗಳನ್ನ ರೇಗಿಸೋದಾಗ್ಲಿ ತೊಂದರೆ ಮಾಡೋದಾಗ್ಲಿ ಮಾಡೋದನ್ ಬಿಟ್ಟ. ದಿನವೂ ಈ ದಾರಿಯಲ್ಲೇ ಹೋಗೋದು. ಆದ್ರೂ ಕಾಡಂದ್ರೆ ಸ್ವಲ್ಪ ಭಯನೇ. ಒಂದು ಕೆಲಸ ಮಾಡೋಣ, ಹಾಡು ಹಾಡಿ ನಡಿವ. ಅಯ್ಯಪ್ಪಣ್ಣಮ್ಮ ಹೋಳಿಗೆ ಮಾಡಿದಳು ಕಾಗೆ, ಅದನ್ನ ಕಡಲಿಗೆ ಹಾಕ್ತು. ಕಡಲ ಮಕ್ಕಳು ಮುಳುಗಿ ತೆಗ್ದ್ರು, ಸಾಗರದ ಮಕ್ಕಳು ನಿಂತಲ್ಲೇ ತೆಗ್ದ್ರು. ಏನೂ ಕತ್ತೆ ಮರಿ ನಿಂತು ಬಿಟ್ಟೆ, ನಡೆದು ಸುಸ್ತಾಯ್ತಾ? ಯಾಕೆ ಸದ್ದು ಮಾಡ್ತಿದ್ಯಾ? ಬೇಗ ನಡಿಯೋ, ಸಂಧೆಗೆ ಇನ್ನು ತುಂಬಾ ದೂರ ನಡಿಬೇಕು. ನೀವು ಎಲ್ಲಿಗೂ ಹೋಗಲ್ಲ, ಅಲ್ಲಿ ನಿಲ್ಲಿ. ಯಾರದು? ದೇವರೇ, ಕೊಳ್ಳರ್ಗಾರನಾಗಿರ್ಬಹುದಾ? ಅಯ್ಯೋ ರಾಕ್ಷಸ ರಾಕ್ಷಸ! ನಿಲ್ಲಿಸು, ನಾನು ರಾಕ್ಷಸ ಅಲ್ಲ. ರಾಕ್ಷಸನಲ್ವಾ? ಮತ್ತೆ ಯಾರು? ನಾನೇ ಭೂತ. ನನ್ನ ಮುಂದೆ ನಿಂತ ನೀವು ನನ್ನ ಆಳು. ಇನ್ನು ನಿಂಗೆ ರಕ್ಷೆ ಇಲ್ಲ. ಅಯ್ಯೋ ಭೂತವಾ, ದಯವಿಟ್ಟು ನನ್ನ ಉಪದ್ರವ ಮಾಡಬೇಡಿ. ಸಂಧೆಗೆ ಹೋಗಿ ಹೋಳಿಗೆ ಮಾರುವ ಪಾಪದ ವ್ಯಾಪಾರಿ ನಾನು. ನಂಗೆ ಹಸಿವಾದ್ರೆ ಬಡವ ಶ್ರೀಮಂತ ಅಂತ ನೋಡಲ್ಲ. ಮುಂದೆ ಯಾರು ಬಂದು ನಿಂತರೂ ಅವರನ್ನು ತಿಂದು ಹಸಿವು ತೀರಿಸ್ತೇನೆ. ನನ್ನನ್ನು ತಿನ್ಬೇಡಿ, ನನ್ನ ಹೆಂಡತಿ ಮಕ್ಕಳು ಅನಾಥರಾಗ್ತಾರೆ. ಬೇಗಾದ್ರೆ ನಿಮ್ಮ ಹಸಿವ ಹೋಗಿಸಲು ನಾನು ಹೋಳಿಗೆ ಕೊಡುವೆ. ನಾನು ಮಾಡುವ ಹೋಳಿಗೆ ತುಂಬ ರುಚಿ ಅಂತ ಎಲ್ಲರೂ ಹೇಳ್ತಾರೆ. ಬೇಕಾದ್ರೆ ಒಂದು ತಿಂದು ನೋಡಿ. ಒಳ್ಳೆ ರುಚಿ. ಇದರ ಹಾಗೆ ಹೋಳಿಗೆ ನಾನು ಯಾವತ್ತೂ ತಿಂದಿಲ್ಲ. ಈ ಹೋಳಿಗೆಯೆಲ್ಲ ನಂಗೆ ಬೇಕು. ಅಯ್ಯೋ ಭೂತವೇ, ಇದು ನಾನು ಸಂತೆಯಲ್ಲಿ ಮಾರಲು ಕೊಂಡೊಯ್ತಿದ್ದೇನೆ. ಇದು ಮಾರಿ ಸಿಕ್ಕುವ ಹಣ ತಿಂತಲೇ ನಾನು ಜೀವಿಸೋದು. ಹಾಗಾದ್ರೆ ನನ್ನ ಹಸಿವು ತೀರಿಸಲು ಈ ಕತ್ತೆಯನ್ನು ತಿಂತೇನೆ. ಅಯ್ಯೋ ಬೇಡ, ನನ್ನ ಕತ್ತೆಯನ್ನು ತಿನ್ಬೇಡಿ. ಹಾಗಾದ್ರೆ ಕತ್ತೆಯ ಬದಲು ನಿನ್ನನ್ನು ತಿಂತೇನೆ. ನನ್ನನ್ನ? ಹಾ, ನಿನ್ನನ್ನೇ. ನಂಗೆ ಹಸಿವು ತಡೆಯಲು ಆಗುತ್ತಿಲ್ಲ, ಮಾತನಾಡಲು ಸಮಯವೂ ಇಲ್ಲ. ನಾನು ನಿನ್ನನ್ನು ತಿನ್ನುತ್ತೇನೆ. ರಕ್ಷಿಸಲು ಏನಾದ್ರೂ ಉಪಾಯ ಮಾಡಬೇಕು. ಇಲ್ಲದಿದ್ರೆ ಇದು ನನ್ನ ಸುಮ್ಮನೆ ಬಿಡುವುದಿಲ್ಲ. ಏನಾದ್ರೂ ಸೂತ್ರ ಒಪ್ಪಿಸ್ಬೇಕು. ಏನೋ ಆಲೋಚಿಸುತ್ತಿದ್ದಿ? ಅಲ್ಲ, ನಾನು ಆಲೋಚಿಸ್ತಿದೆ. ಭೂತಗಳಿಗೆ ದೊಡ್ಡ ಮಾಂತ್ರಿಕ ಶಕ್ತಿ ಇದೆ ಅಂತ ಕೇಳಿದೆ. ಆದ್ರೆ ನಿನ್ನನ್ನು ನೋಡಿದ್ರೆ ಹಾಗೆ ಕಾಣುವುದಿಲ್ವಲ್ಲ? ಹಾಗಾದ್ರೆ ನನ್ನನ್ನು ನೋಡಿದ್ರೆ ನಿಂಗೆ ಏನು ಅನಿಸುತ್ತಿದೆ? ಹಸಿವೆ ನಿಂತ ಅಲೈದಾಡುವ ಪಾಪದ ಭೂತ ಅಂತ. ಮಂತ್ರವೋ ತಂತ್ರವೋ ಏನೂ ಗೊತ್ತಿಲ್ಲದವ.
ನಿಲ್ಲಿಸು. ನೀನು ನನ್ನ ಕುರಿತು ಏನು ಅನ್ಕೊಂಡಿದ್ದಿ? ಮಾಂತ್ರಿಕ ಶಕ್ತಿಗಳು ಇಲ್ಲವೆಂದು ಅನಿಸಿದ್ಯಾ? ಇದೋ ಇಲ್ಲಿ ನೋಡು. ಏ, ನೀನು ಬೆಳೆದಿದ್ಯಾ? ಹೌದು, ನಾನು ಬೆಳೆಯುತ್ತಿದ್ದೇನೆ. ಇನ್ನು ಬೇಕಾದ್ರೂ ಬೆಳೆಯುತ್ತೇನೆ. ಇನ್ನೂ ಬೆಳೆಯಬೇಡ, ಈಗಾಗಲೇ ನನಗೆ ಹೆದರಿಕೆ ಆಗ್ತಾ ಉಂಟು. ದೇಹ ಬೆಳೆಯುವಷ್ಟು ಶಕ್ತಿಯೂ ಅಧಿಕವಾಗುತ್ತದೆ. ಹೌದಾ? ಹಾಗಾದ್ರೆ ನಿನ್ನ ಬೆಳೆದ ಕಡಿಮೆ ಆದ್ರ ನಿನ್ನ ಶಕ್ತಿಯೂ ಕಡಿಮೆ ಆಗ್ತದಾ? ದೇಹ ದೊಡ್ಡದಾದರೂ ಸಣ್ಣದಾದರೂ ಶಕ್ತಿಯು ಕಡಿಮೆಯಾಗುವುದಿಲ್ಲ. ಹಾಗಾದ್ರೆ ನನ್ನ ದೇಹ ಚಿಕ್ಕದಾಗಿ ಮಾಡುತ್ತೇನೆ. ಇದೋ ನೋಡು. ಈಗ ನೀನು ಸಣ್ಣ ಭೂತ ಹಾಕಿರುವೆ. ಇನ್ನೂ ಸಣ್ಣದಾಗಲು ಸಾಧ್ಯ. ನಿನ್ನಿಂದ ಈ ಪಾತ್ರಗಿಂತ ಸಣ್ಣದಾಗಬಹುದಾ? ಆಗುತ್ತೆ. ಹಾಗಾದ್ರೆ ಇದರೊಳಗೆ ಕುಳಿತುಕೋ ನೋಡುವ. ನಾನೊಮ್ಮೆ ನೋಡಲಿ ನಿನ್ನ ಮಾಂತ್ರಿಕ ಶಕ್ತಿಯ. ಇದು ನೋಡು. ಅಪಾರವಾದ ಮಾಂತ್ರಿಕ ಶಕ್ತಿಯೇ ನಿನ್ನದು. ಹಾಗಾದ್ರೆ ನನ್ನ ಬುದ್ಧಿವಂತಿಕೆಯನ್ನು ನೋಡು. ಎಲ್ಲೆಲ್ಲೂ ಹಣ್ಣುಗಳು, ತುಂಬಾನೇ ಹಣ್ಣುಗಳು. ಹಾಯ್ ಹಾಯ್, ಇದನ್ನು ತಿನ್ನಲು ಏನೊಂದು ರುಚಿಯಾಗಿರಬಹುದು. ಈ ಹಣ್ಣುಗಳ ನೋಡಿ ನನ್ನ ಬಾಯಲ್ಲಿ ತುಂಬಾನೇ ನೀರೂರಿತು. ಅಳಿನಣ್ಣ, ನೀನು ತುಂಬಾ ಭಾಗ್ಯವಂತನೇ. ಇಷ್ಟೊಂದು ಹಣ್ಣುಗಳ ನೀ ತಿನ್ನುತ್ತಿದ್ದೀಯಾ? ಅದು ಇಷ್ಟು ರುಚಿಯಾಗಿರಬಹುದು. ಹಾಯ್ ಹಾಯ್. ಏಯ್ ಅಳಿನಣ್ಣ, ಸ್ವಲ್ಪ ಹಣ್ಣುಗಳ ನನಗೆ ಕೊಡಬಹುದೇ? ಈ ಹಣ್ಣುಗಳನ್ನು ಮೊಲಗಳು ತಿನ್ನಬಾರದು. ಅದಾಗಿದೆ ಈ ಕಾಡಿನ ನಿಯಮ. ನೀ ಹೋಗಿ ಕಾಡಿನಲ್ಲಿ ಕ್ಯಾರೆಟ್ ಸಿಗಬಹುದಾ ಎಂದು ನೋಡು. ಯಾ ಮಗನೇ, ಒಂದು ಹಣ್ಣನ್ನು ನನಗೆ ಕೊಡಲಿಲ್ವೇ? ನನಗೂ ಸಿಗಬಹುದು ಹಣ್ಣು. ಆವಾಗ ನೀ ಕೇಳಿದರು ನಾ ಕೊಡಕ್ಕಿಲ್ಲ. ಹೇಗಾದ್ರೂ ಈ ಹಣ್ಣನ್ನು ತಿನ್ನಬೇಕು, ಇದರ ರುಚಿ ತಿಳಿಬೇಕು. ಮಂಗಣ್ಣ, ನನಗೂ ಸ್ವಲ್ಪ ಹಣ್ಣುಗಳು ಕೊಡಬಹುದೇ? ನನಗೂ ಹಣ್ಣುಗಳು ತುಂಬಾನೇ ಇಷ್ಟ. ಹೇಯ್, ನಿನಗೂ ಹಣ್ಣು ತಿನ್ನಬೇಕೆಂದ ಆಸೆ, ಒಳ್ಳೆ ಕಾರ್ಯ. ಆದರೆ ಏನು ನೀನಾಗಿ ಮರಕ್ಕೆ ಹತ್ತಿ ಹಣ್ಣು ತಿಂದರೆ ಸಾಕು. ಕುಂದಿಲಿ ಅಣ್ಣನಿಗೆ ಒಳ್ಳೆ ಆರೋಗ್ಯವಿಲ್ಲವೇ? ಮತ್ತೆ ಯಾಕೆ ಆಸೆ ಪಡ್ತೀಯ? ಮರಕ್ಕೆ ಹತ್ತಿ ಕೊಯ್ದು ತಿಂದುಕೋ. ಒಳ್ಳೆ ಓಟಗಾರನಲ್ಲವೇ? ಮರಕ್ಕೊಮ್ಮೆ ಓಡಿ ಹತ್ತಿ ನೋಡು. ಎಲ್ಲರೂ ಹಣ್ಣುಗಳ ತಿನ್ನುತ್ತಾರೆ, ನನಗೆ ಮಾತ್ರ ಹಣ್ಣುಗಳ ತಿನ್ನಲು ಆಗುತ್ತಿಲ್ವೇ? ಕೇಳಿದರೂ ಯಾರು ಕೊಡುತ್ತಿಲ್ಲ. ಹಾ, ಹೇಗಾದರೂ ಮರದಿಂದ ಹಣ್ಣು ತಿನ್ನಬೇಕು. ಇಲ್ಲವಾದ್ರೆ ನಾನು ಆಸೆಯಿಂದ ಸತ್ತು ಹೋಗ್ತೀನಿ. ಅವ ಹೇಳಿದ ಹಾಗೆ ಮರಕ್ಕೆ ಹತ್ತಿ ನೋಡುವ. ಮೇಲಕ್ಕೆ ಹತ್ತಿದ ನಂತರ ಹಣ್ಣು ತಿನ್ನಲೇಬೇಕಲ್ವೇ? ಹೇಯ್, ನೋಡಿಕೋ ನೋಡಿಕೋ. ಹೇಯ್, ಅದು ನೋಡಿಕೋ. ಮರಕ್ಕೆ ಹತ್ತುವುದು ಯಾರು 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 ಯಾರು? ಅದು ನಮ್ಮ ಕುಂದಿಲಿ ಅಣ್ಣನಲ್ಲವೇ? ಮರಕ್ಕೆ ಹತ್ತಿದ ಕುಂದಿಲಿ ಅಣ್ಣ ಮರದಿಂದ ಬಿದ್ದ. ಹೇಗೆ ಬಿದ್ದ? ಜಾರುತ್ತ ಬಿದ್ದ. ಛೆ, ಆ ಮಂಗಗಳೆಲ್ಲ ತಮಾಷೆ ಮಾಡುತ್ತಾರಲ್ಲ. ಈಗ ಅವರ ಕಾಲ.
ಹಣ್ಣುಗಳ ತೆಗೆಯುವ ದಾರಿ ಎಲ್ಲವೂ ಮುಚ್ಚಿ ಹೋಯಿತು. ಇನ್ನು ಏನು ಮಾಡುವ? ಹಾ, ಮೊಲಕ್ಕೆ ಮರದಿಂದ ಹಣ್ಣನ್ನು ತೆಗೆಯಲು ಅದಕ್ಕೆ ತುಂಬಾ ಆಸೆ ಇತ್ತು. ಅದು ಆಗದೆ ಹೋದಾಗ ಅದಕ್ಕೆ ತುಂಬಾ ಬೇಸರಗೊಂಡಿತು. ಅವ ನಿರಾಶೆಗೊಂಡು ಕಾಡಲ್ಲಿರುವ ಒಂದು ಬಂಡೆಯ ಮೇಲೆ ಕುಳಿತು ಆಲೋಚಿಸುತ್ತಿದ್ದ. ಸ್ವಲ್ಪ ಹೊತ್ತಲ್ಲಿ ಅದೇ ದಾರಿಯಾಗಿ ಒಬ್ಬ ಸನ್ಯಾಸಿ ಬಂದರು. ಮಗು, ನೀನು ಯಾರ್ಕಾಗಿ ಬೇಸರಗೊಂಡಿದ್ದಿ? ಸ್ವಾಮಿ, ಮರದಿಂದ ಹಣ್ಣು ತೆಗೆದು ತಿನ್ನಲು ನನಗೆ ತುಂಬಾ ಆಸೆ ಇದೆ. ಆದ್ರೆ ಅದು ನನ್ನಿಂದ ಸಾಧ್ಯವಾಗುತ್ತಿಲ್ಲ. ಓ, ಅದೋ ನಿನ್ನ ಚಿಂತೆ. ನಿನ್ನ ಆಗ್ರಹ ಸಫಲ ಮಾಡಲು ನಾನು ಒಂದು ಮಂತ್ರ ಹೇಳಿಕೊಡ್ತೇನೆ. ಅದು 3 ಸರಿ ಜಪಿಸಿದ್ರೆ ಸಾಕು. ಯಾವ ಮರದ ಹಣ್ಣುಗಳು ಕೆಳಗೆ ಬೀಳುತ್ತದೆ? ಸ್ವಾಮಿ, ಯಾವುದು ಆ ಮಂತ್ರ? ಚಪ್ಪುಡು ಜಡುಬುಡು, ಚಪ್ಪುಡು ಜಡುಬುಡು, ಚಪ್ಪುಡು ಜಡುಬುಡು ಕೆಳಗಡೆ. ಹೀಗೆ 3 ಬಾರಿ ಹೇಳಬೇಕು. ಇದು ಮರದ ಬುಡದಲ್ಲಿಯೇ ನಿಂತು ಹೇಳಬೇಕು. ನಿಮ್ಮೊಡನೆ ಏನು ಹೇಳುವುದೊಂದು ನನಗೆ ತೋಚುತ್ತಿಲ್ಲ. ಮಂಗಳಂ ಭವಂತು. ಚಪ್ಪುಡು ಚಡುಬುಡು, ಚಪ್ಪುಡು ಚಡುಬುಡು, ಚಪ್ಪುಡು ಚಡುಬುಡು ಕೆಳಗಡೆ. ಚಪ್ಪುಡು ಚಡುಬುಡು, ಚಪ್ಪುಡು ಚಡುಬುಡು, ಚಪ್ಪುಡು ಚಡುಬುಡು ಕೆಳಗಡೆ. ಹಾಯ್ ಹಾಯ್ ಹಾಯ್. ಇದು ಏನೊಂದು ಸಿಹಿ, ಚೆನ್ನಾಗಿದೆ. ಇಷ್ಟೊಂದು ಸಿಹಿಯಾದ ಹಣ್ಣುಗಳ ತಿನ್ನಲು ಸಿಕ್ಕಿರೋದು ನನ್ನ ಭಾಗ್ಯವೇ ಸರಿ. ಓ, ಪರಮ ಭಾಗ್ಯ. ಇನ್ನು ಅದರಿಂದ ಸ್ವಲ್ಪ ಹಣ್ಣುಗಳ ತೆಗೆಯುವ. ಚಪ್ಪುಡು ಚಡುಬುಡು, ಚಪ್ಪುಡು ಚಡುಬುಡು, ಚಪ್ಪುಡು ಚಡುಬುಡು ಕೆಳಗಡೆ. ಚಪ್ಪುಡು ಚಡುಬುಡು, ಚಪ್ಪುಡು ಚಡುಬುಡು, ಚಪ್ಪುಡು ಚಡುಬುಡು ಕೆಳಗಡೆ. ಚಪ್ಪುಡು ಚಡುಬುಡು, ಚಪ್ಪುಡು ಚಡುಬುಡು, ಚಪ್ಪುಡು ಚಡುಬುಡು ಕೆಳಗಡೆ. ಹೇಯ್, ಮರದ ಮೇಲಿಂದ ನನ್ನನ್ನು ಯಾರು ದೂಡಿ ಹಾಕಿರೋದು? ಹೇಯ್, ಅದು ನೀನು ತಾನೆ? ಎಲ್ಲ ಕಳ್ಳ ಕುಂದಿಲಿಯೇ, ನೀನಲ್ವೇ ನನ್ನನ್ನು ದೂಡಿ ಹಾಕಿರೋದು? ನಿನ್ನ ಸುಮ್ಮನೆ ಬಿಡಲ್ಲ. ಅಯ್ಯೋ, ನನ್ನ ಕೊಲ್ಲಬೇಡ. ಏನೆಂದು ಸಂಭವಿಸಿರೋದು ನಾನು ಹೇಳ್ತೀನಿ. ಏನೆಂದು ಸಂಭವಿಸುದು ಬೇಗ ಹೇಳು. ಬೇಗ ಹೇಳು, ಇಲ್ಲದ್ರೆ ನಿನ್ನ ನಾನು. ಅಯ್ಯೋ, ನನಗೆ ಒಬ್ಬ ಸನ್ಯಾಸಿ ಹೇಳಿಕೊಟ್ಟ ಮಂತ್ರ ಹೇಳಿ ಹಣ್ಣುಗಳ ಕೆಳಗೆ ಬೀಳಿಸಿದೆ. ಆ ಪಂಗಡದಲ್ಲಿ ಎಲ್ಲಿಯೋ ಮರದಲ್ಲಿ ನಿದ್ರಿಸಿದ ನೀವು ಕೆಳಗೆ ಬಿದ್ದು ಹೋಗಿರೋದು, ಅಲ್ಲದೆ ನಾನು ತಳ್ಳಿ ಹಾಕಿರೋದೇನಲ್ಲ. ಹೇಯ್, ಸನ್ಯಾಸಿ ನಿನಗೆ ಮಂತ್ರ ಹೇಳಿಕೊಟ್ಟನೆ? ಹಾಗಾದ್ರೆ ಆ ಮಂತ್ರ ನನಗೆ ಹೇಳಿಕೊಡು, ಇಲ್ಲಾಂದ್ರೆ ನಾನು ನಿನ್ನ ಕೊಲ್ತೀನಿ. ನನ್ನನ್ನು ಕೊಲ್ಬೇಡ. ಅಯ್ಯೋ, ನಿಮಗೆ ಆ ಮಂತ್ರ ನಾನು ಹೇಳಿಕೊಡ್ತೀನಿ. ಹಾಗೆ ದಾರಿಗೆ ಬಾ, ಇಲ್ಲಾಂದ್ರೆ ನಿನ್ನ ವಿಳಾಸ ಇರಕ್ಕಿಲ್ಲ. ಇವನಿಗೆ ಮಂತ್ರ ಹೇಳಿಕೊಡದೆ ನನಗೆ ರಕ್ಷೆ ಇಲ್ಲ. ಈತನ ಹೇಗಾದರೂ ಬಿಡಬೇಕು. ಇಲ್ಲದಿದ್ರೆ ಈತ ನನಗೆ ದೊಡ್ಡ ತಡೆಯಾಗಬಹುದು. ಇವನ ಓಡಿಸಲು ಒಂದು ಸೂತ್ರ ಪ್ರಯೋಗಿಸುವ. ನಾನು ಅಣ್ಣನಿಗೆ ಆ ಮಂತ್ರ ಹೇಳಿಕೊಡುವ. ಆದ್ರೆ ನಾನು ಹೇಳಿದ ಮರದ ಬುಡದಲ್ಲಿ ಮಂತ್ರ ಹೇಳಿದರೆ ಅಣ್ಣನಿಗೆ ಆ ಹಣ್ಣನ್ನು ಬೀಳಿಸಬಹುದು. ಅದನ್ನು ನಾನು ಒಪ್ಪಿದೆ. ನೀ ಮಂತ್ರ ಹೇಳಿಕೊಡು. ಸರಿ ಸರಿ, ನೀ ರೆಡಿಯಾಗು. ಕಿವಿಗಳಿಗೆ ಒಳ್ಳೆಯ ಶ್ರವಣ ಶಕ್ತಿ ಇದ್ದಾನೆ. ಚಪ್ಪುಡು ಚಡುಬುಡು, ಚಪ್ಪುಡು ಚಡುಬುಡು, ಚಪ್ಪುಡು ಚಡುಬುಡು ಕೆಳಗಡೆ. ಅದು ಆ ಮರದ ಕೆಳಗಡೆ ನಿಂತು ನೀ ಮಂತ್ರ ಹೇಳಿಕೋ. ಹಣ್ಣುಗಳು ಒಂದೊಂದಾಗಿ ಕೆಳಗೆ ಬೀಳುತ್ತದೆ. ನಾ ಮಂತ್ರ ಹೇಳೋ ಸಮಯದಲ್ಲಿ ಈತ ನನ್ನೊಂದಿಗಿದ್ರೆ ನನಗೆ ಸಿಗೋದರಲ್ಲಿ ಅರ್ಧ ಈತ ತಿಂದಾನು. ಅದು ಆಗಲ್ಲ. ಸರಿ, ನಾನು ಆ ಮರದ ಬುಡಕ್ಕೆ ಹೋಗ್ತೀನಿ. ನೀ ಇಲ್ಲೇ ಇದ್ರೆ ಸಾಕು. ನೀ ಇಲ್ಲೇ ಇರೋದು ನನಗೊಂದು ಧೈರ್ಯ. ಚಪ್ಪುಡು ಜಡುಬುಡು, ಚಪ್ಪುಡು ಜಡುಬುಡು, ಚಪ್ಪುಡು ಜಡುಬುಡು ಕೆಳಗಡೆ. ಚಪ್ಪುಡು ಚಡುಪುಡು, ಚಪ್ಪುಡು ಚಡುಪುಡು, ಚಪ್ಪುಡು ಚಡುಪುಡು ಕೆಳಗಡೆ. ಚಪ್ಪುಡು ಚಡುಪುಡು, ಚಪ್ಪುಡು ಚಡುಪುಡು, ಚಪ್ಪುಡು ಚಡುಪುಡು ಕೆಳಗಡೆ. ಏಯ್, ಅಯ್ಯೋ, ಅಮ್ಮ ಏನಂತನು?
ಈ ಮರದಲ್ಲೆಲ್ಲ ಚುಚ್ಚುವ ಹಣ್ಣುಗಳು. ಅಯ್ಯೋ, ರಕ್ಷಿಸ್ಬೇಕು. ಅಯ್ಯೋ ಅಮ್ಮೋ, ಅಯ್ಯೋ, ಓ